ಇಡೀ ಸದನ ಮಾತಾಡೋರು ಎಲ್ಲರೂ ಅದನ್ನ ಮಾತಾಡ್ರ ಕೋರ್ಡಿನೇಟರ್ 1 ಸೆಕೆಂಡ್ ಫಸ್ಟ್ ಈ ವಿಷಯ ಸುಪ್ರೀಂ ಕೋರ್ಟ್ 1 ಮಿನಿಟ್ ಕೇಳ್ರಿ. ವಿಷಯ ಸುಪ್ರೀಂ ಕೋರ್ಟ್ ಹೋಗುವಂತ ಅವಶ್ಯಕತೆನೇ ಇದ್ದಿದ್ದಿಲ್ಲ. ಅವಾಗ ಸ್ಟಾರ್ಟಿಂಗ್ ಆದಾಗ ಆ ಪ್ರಕರಣ ಅಲ್ಲೇ ಡಿಸ್ಪೋಸಲ್ ಮಾಡ್ತಕ್ಕಂಥ ಸಾಧ್ಯತೆ ಇತ್ತು. ಆದರೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದು ಯಾರು? ಈ ವಿಷಯ ತೆಗೆದುಕೊಂಡು ಅದನ್ನು ಅವಾರ್ಡ್ ಮಾಡ್ಸೋಕೆ ಟ್ರಿಬ್ಯುನಲ್ ಮಾಡಕ್ಕೆ ತೀರ್ಪು ಮಾಡಿದ್ದು ಯಾರು? ಒಂದು. ಎರಡನೇದು, ಇದೆಲ್ಲ ಯೋಜನೆ ಒಳ್ಳೇದಾಗದನ್ನೆಲ್ಲ ನೀವು ಒಂದ್ಸಲ ಅರ್ಥ ಮಾಡ್ಕೊಂಬಿಟ್ರಿ. ಇದು ಎಷ್ಟು ಒಳ್ಳೇದಾಗೈತಲ್ಲ ಮಾದಾಯಿ, ನಮ್ಮ ಕಾಲದಾಗ ಬಿಜೆಪಿ ಕಾಲದಾಗ ಐತಿ, ನಿಮ್ ಕಾಲದಾಗ ಏನು ಭಾಳ ಆಗುವಂತದ್ದಾಗಿಲ್ಲ. ಕೈ ಮುಗಿತೇನೋ 1 ಮಿನಿಟ್ ಪೂರ್ತಿ ಪೂರ್ತಿ ನಮ್ಮ ಭಾಗದ ಜನ ನಿಮ್ ಕೈ ಮುಗಿತೇವೆ. 1 ಮಿನಿಟ್ ನೀವು ಹೇಳೋದೆಲ್ಲ ಕೇಳಿ ಪೂರ್ತಿ 1 ಮಿನಿಟ್ ನಾ ಮಾತಾಡ್ತೇನೆ ಮೇಡಮ್. ಮಾತಾಡ್ತಾ ಇದ್ದೇನೆ. ನನ್ನ ಮೈಂಡ್ ಚೇಂಜ್ ಆಗೋದು ಇಲ್ಲ, ಎಲ್ಲೋ ನಿಮ್ಮ ಮೈಂಡ್ ಅಲ್ಲೇ ಇರ್ತೈತೆ, ಎಲ್ಲಿ ಕಸಂಗಿಲ್ಲ. ನಿಮ್ಮ ಮೈಂಡ್ ಇಟ್ಟ ನಾ ಹೇಳ್ತೈತೆ 1 ಮಿನಿಟ್. ಅಲ್ಲ, ಇಲ್ಲ ರಾಮ ಜನ್ಮಭೂಮಿ ಇದನ್ನ ಚರ್ಚೆ ಮಾಡಿದವರು ನೀವು ಮಾತಾಡ್ರಿ, ನೀವು ಮಾತಾಡ್ರಿ. ವಿರೋಧ ಇದೇನೋ ಹೇಳಿ. ನಾನು ಹೇಳಿದ್ದೇನಾರ ಇದರ ಸುಳ್ಳಿತ್ತು ತಪ್ಪಿತ್ತಂದ್ರೆ ಈಗ ನಾ ಜೋಶಿ ಸರ್ ಕಡೆ ಅವ್ರಿಗೆ ಹೋಗಿ ಮನವಿ ಕೊಟ್ಟಿದ್ದು. ಬರ್ಬೇಡ್ರಿ ಮಹೇಶನರೇ, ನೀವು ಮಾತಾಡ್ಬೇಕಾದ್ರೆ ಮಾತಾಡ್ರಿ. ಇವಾಗ ಅವಶ್ಯಕತೆ ಇಲ್ಲ. 1 ಮಿನಿಟ್ ಇವಾಗ ನೋಡ್ರಿ, ನಿಮ್ಮ ಆದ್ರೆ ಈ ತರ ನಿನ್ನೆ ಮಿಸ್ಗೈಡ್ ಅದಕ್ಕೆ ಅಧ್ಯಕ್ಷರು ಏನ್ ಹೇಳಿದೆ, ಈ ತರ ಮಿಸ್ಗೈಡ್ ಮಾಡಿದ್ರೆ ನಾಳೆ ನನಗೆ ಬೆಳಿಗ್ಗೆ ಕೊಡ್ರಿ ಇದ್ದ ವಾಸ್ತು ಗಣೇಶ್ ಮಾತಾಡಿ. ನೀವು ಗೋವಾದಾಗ ಶ್ರೀಮತಿ ಸೋನಿಯಾ ಗಾಂಧಿ ಮಾನ್ಯ ಅಧ್ಯಕ್ಷ ಮಾಡಿ. 1 ನಿಮಿಷ. ಇದು ನಮ್ಮ ಭಾಗದ ಸಮಸ್ಯೆ. ಮಾದಾಯಿ ಕಸ ಬಂಡ್ರ ಬಗ್ಗೆ ನಾ ಯಾರಿಂದ ಕಲಿಬೇಕಾಗಿಲ್ಲ. ನಾನೊಂದು ಡಾಕ್ಟರೇಟ್ ಪಡಿಬಹುದು, ಅಷ್ಟು ಓದೇನ ಇದನ್ನ ಸ್ವತಃ ಫೀಲ್ಡ್ನಾಗ ಹೋಗಿ ಬಂದೇನಿ. ಅದ್ರ ಬಗ್ಗೆ ವಿಶೇಷವಾಗಿ ಬಹಳ ಜನ ಹೋರಾಟ ಮಾಡ್ಯಾರ. ವಿಜಯ್ ಕುಲಕರ್ಣಿ ಅಂತ ತಿಳ್ಕೊಂಡು ನರಗುಂದವ್ರು ಒಬ್ರು ನಿರಂತರ ಹೋರಾಟ ಮಾಡ್ಯಾರ. BV ಸೋಮಾಪುರ್ ಅವರು, ಬಸವರಾಜ ಬೊಮ್ಮಾಯಿ ಸಾಹೇಬ್ರು, BR ಯಾವಗಲ್ ಸಾಹೇಬ್ರು, ನಾನು, CC ಪಾಟೀಲ್ರು, ಲೋಕನಾಥ್ ಎಬ್ಸೂರು, ವೀರೇಶ್ ಸೋಬ್ರನಾಥ್, ಶಂಕರ್ ಅಂಬ್ಲಿ, ಶಿವಣ್ಣ ಹುಬ್ಬಳ್ಳಿ, ಎಲ್ಲ ಸ್ವಾಮಿಗಳು, ಎಲ್ಲ ರೈತ ಸಂಘಟನೆಗಳು ಇನ್ಕ್ಲೂಡಿಂಗ್ ಬಿಜೆಪಿ ನಾವೆಲ್ಲರೂ ಕೂಡ ಹೋರಾಟ ಮಾಡೇವಿ. ನಮ್ಮ ಭಾಗದ ಸಮಸ್ಯೆ ಬಗೆಹರಿಸ್ಕೊಳ್ಳಕ್ಕೆ ರಾಜಕಾರಣ ತಲೆ ಕೆಡಿಸ್ಕೋಬೇಡ್ರಿ. ಇದು ಹಾಕೋ ಬೆಂಚ್ ಬೇಕಲ್ಲ ನಮ್ಗೆ. ಈಗ ಬೆಂಚ್ ಬೇಕಲ್ಲ ಕೋನ್ ರೆಡ್ಡಿ ಅವರೇ. ಸರ ಮಾಡ್ಲಿಕ್ಕೂ ಸರ್ಕಾರದ ಹತ್ರ ಹಣ ಇಲ್ಲ, ಮತ್ತೆ ಸರ್ಕಾರದ ಹತ್ರ ದುಡ್ಡಿಲ್ಲ ಬೆಂಚ್ ರಿಪೇರಿ ಮಾಡ್ಲಿಕ್ಕೆ. ಟೆಂಡರ್ ಕರೆದವ್ರಿ ತಾಕತ್ತ ಇದೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ. ಅಂದಲ್ಲಿ ಇವತ್ತು ಇದ್ರ ರೀತಿ ಸೆಂಟ್ರಲ್ ಮುಂದುವರಿಸಿ ಸರ್. ನಾ ಮಾತಾಡಿದ್ರೆ ಸ್ವಲ್ಪ ಡಿಸ್ಟರ್ಬ್ ಆಗಿ ನೋಡ್ಬಿಡಿ. ಎಲ್ಲರೂ ಬಹಳ ಮಾತಾಡೋದು ಇಲ್ಲಿಗೆ ನಾಳೆ ಬೆಳಿಗ್ಗೆ ಕೊಡ್ರಿ ತಮಗೆ ಮನವಿ ಮಾಡಿದ್ದೆ. ಈಗ ಮಂಗಳೂರಿನಾರ ಅವ್ರಿಗೆ ಸ್ವಲ್ಪ ಬುದ್ಧಿ ಅಲ್ಲವೇ? ಅಧ್ಯಕ್ಷರು ಮಂಗಳೂರಿನವರು, ಅವರಿಗೂ ಅಧ್ಯಕ್ಷರು ಮಂಗಳೂರಿನವರು ನೋಡಿ ಕೂತ್ರ ಮಾತಾಡ್ಬೋದು. ಐತ ಕಾನೂನು ಇಲ್ವೋ ಹೇಳಿ. ಅದನ್ನ ನಾನು ಹೇಳಿದ್ದೇನಲ್ಲ ಈಗ. ಅಲ್ಲ, ಅದ್ ಹೇಳ್ಬಿಡಿ, ತೀರ್ಪು ಕೊಟ್ಬಿಡಿ. ನಾನು ಬಸ್ ಸ್ಪಷ್ಟ ಹೇಳಿದ್ದೇನೆ. ಶುರು ಮಾಡ್ತೇವೆ. ನಾನು ಇವತ್ತು ಬೆಳಿಗ್ಗೆನೆ ಹೇಳಿದ್ದೇನೆ, ಅಲ್ಲಿ ಕೂತ್ಕೊಂಡು ಮಾತಾಡಬೇಡಿ. ಮತ್ತೆ ಮಾತಾಡಿದ್ರೆ ನಾವು ಫುಟ್ಬಾಲ್ ಅಲ್ಲಿ 3 ಪಾಸ್ ತೋರಿಸ್ತಾರೆ, ಬಿಳಿ, ರೆಡ್ ಮತ್ತು ಗ್ರೀನ್. ಅದು ಎಲ್ಲೋ ಎಲ್ಲ ಶುರು ಮಾಡ್ಬಿಡ್ತೀವಿ. ಆಯ್ತು, ಮುಂಚೆ ಈಗಾಗಲೇ ಮೊನ್ನೆ CM ಅವರು ಸ್ಪಷ್ಟ ಹೇಳಿದ್ದಾರೆ, ಯಾರು ಮಾತಾಡೋದು ಯಾರು ಕೂಡ ಡಿಸ್ಟರ್ಬ್ ಮಾಡಬೇಡಿ ಅಂತ. ನೋಡಿ, ಇವರು ಮಾತಾಡುವಾಗ ಇವರಿಗೆ ಸರಿದ್ದದ್ದು ನಿಮ್ಗೆ ತಪ್ಪು ಕಾಣ್ತದೆ, ಅವ್ರಿಗೆ ತಪ್ಪಿದ್ದದ್ದು ನಿಮ್ಗೆ ಸರಿ ಕಾಣ್ತದೆ. ಇಲ್ಲಿ ನೀವು ಮಾತಾಡುವಾಗ ನಿಮ್ಗೆ ಸರಿದ್ದದ್ದು ಅವರಿಗೆ ತಪ್ಪು ಕಾಣ್ತದೆ.